ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಚಾರು ಚಾರಿ ನಡುವೆ ಡಿವೋರ್ಸ್ ಆಗಿದ್ರೆ ವೈಶಾಖ ಆಡ್ತಿರೋ ಹೊಸ ಬಾಣ ಏನು, ಉಡ್ತಿರೋ ಹೊಸ ಬಾಣ ಏನಾಗ್ತದೆ ಇದನ್ನೆಲ್ಲ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಚಾರುಗೆ ಯಾವಾಗ ವೈಶಾಖ ಬಣ್ಣ ಬದಲಾಯಿತು, ಚಾರು ರೆಬಲ್ ಆದ್ಲು, ಬದಲಾದ್ಲು, ವೈಶಾಖ ಪಾಲಿಗೆ ಹಳೆ ಚಾರು ಆದ್ಲು. ಆದರೆ ಇಲ್ಲಿ ವೈಶಾಖ ಬಣ್ಣನ ಮೊದಲು ಕಂಡು ಹಿಡಿದಿದ್ದು ಮುರಾರಿಗೆ ಮೊದಲೇ ಗೊತ್ತಿತ್ತು ವೈಶಾಖ ನಾಟಕ ಮಾಡ್ತಿದ್ದಾರೆ ಅಂತ. ಆದರೆ ಚಾರು ಆಗ ನಂಬರ್ಲಿಲ್ಲ. ಆದರೆ ಇವಾಗ ವೈಶಾಖ ಓಡಾಡ್ತಿರೋದನ್ನ ನೋಡಿದ ಮುರಾರಿ ಹೋಗಿ ಚಾರುಗೆ ಹೇಳ್ತಿದ್ದಾಗೆ ನನಗೂ ಗೊತ್ತು ಅಂತಾರೆ. ಮತ್ಯಾಕೆ ಸುಮ್ಮನಿದಾರ ಅಂದಾಗ ಅವ್ರು ನನ್ನ ಮೇಲಿರೋ ಕೋಪಕ ರೀತಿ ಮಾಡ್ತಿದ್ದಾರೆ, ಅವರನ್ನ ಒಳ್ಳೆಯವರಾಗಿ ಮಾಡೋಣ, ಸಂಕ್ರಾಂತಿ ಹಬ್ಬದೊಂದು ಎಲ್ಲ ನಾಟಕಕ್ಕೂ ಕೂಡ ತೆರೆ ಬೀಳುತ್ತೆ ಅಂತ ಹೇಳಿದ್ದಾರೆ. ಇದರ ನಡುವೆ ವೈಶಾಖ ಕಾಲು ನೋವು ಕೈ ನೋವು ಅಂತ ಗಂಡನ ಕೈಲಿ ಪಾದ ಸೇವೆ ಮಾಡಿಸ್ಕೋತಾ ನಾಟಕ ಮಾಡ್ತಾರೀ, ನಿಮ್ಮ ಹತ್ರ ಹೇಳಿ ಈ ರೀತಿ ಕಾಲು ಒತ್ತಿಸ್ಕೊಳ್ಳೋದು ನನಗೆ ತುಂಬಾ ಕಷ್ಟ ಆಗುತ್ತೆ ರೀ, ಬೇಡ ನನಗೆ ಅಂತಿದ್ರೆ ಅದರಲ್ಲಿ ಇದನ್ನೇ ಹೆಂಡತಿ ಸೇವೆ ಮಾಡೋದೇನು ಕೂಡ ತಪ್ಪಿಲ್ಲ ಅಂತ ಹೇಳ್ತಿದ್ದಾರೆ. ಈ ಕಡೆ ವೈಶಾಖಗೂ ಕೂಡ ಅದೇ ಬೇಕಿತ್ತು. ಇದೇ ನಡುವೆ ಮುರಾರಿ ಬರ್ತಾರೆ. ಮುರಾರಿ ಬಂದಿದ್ದೆ ಈ ಕಡೆ ಕೋದಂಡವರು ರೆಬಲ್ ಆಗ್ತಾರೆ. ಯಾಕೆ ಬಂದಿದ್ಯಾ ನೀನು ಅಂತ, ನಾನು ತಪ್ಪು ಮಾಡಿಬಿಟ್ಟೆ ಅಣ್ಣ ಅನ್ನೋದನ್ನು ನೋಡಿದೆ, ನಿನ್ನ ಮೇಲೆ ರೇಗಿ ಹೋಗಬಾರ್ದಿತ್ತು, ಆ ರೀತಿ ಮಾತಾಡಬಾರ್ದಿತ್ತು, ನಾನು ಆ ರೀತಿ ಅದಕ್ಕೆ ಬಗ್ಗೆ ಹೇಳಬಾರ್ದಿತ್ತು, ತಪ್ಪು ಮಾಡಿದೆ, ಅದಕ್ಕೆ ಎಷ್ಟು ಒಳ್ಳೆಯವರು ಅಂತ ನನಗೆ ಗೊತ್ತಿದೆ, ಇವಾಗ ಅರ್ಥ ಮಾಡ್ಕೊಂಡಿದ್ದೀನಿ, ನನ್ನಿಂದ ತಪ್ಪಾಗಿದೆ, ದಯವಿಟ್ಟು ಸಾರಿ ಕ್ಷಮಿಸ್ಬಿಡು ಅಂತ ಹೇಳ್ತಿದ್ದಾರೆ. ಈಗಲಾದರೂ ಅರ್ಥ ಆಯ್ತಲ್ಲ ನಿನಗೆ ಅಂತ ಕೋದಂಡವರು ಹೇಳ್ತಿದ್ರೆ ಈ ಕಡೆ ವೈಶಾಖಗೆ ಅನುಮಾನ ಬರುತ್ತೆ, ಏನು ಮಾತಾಡ್ತಿದ್ದಾರೆ ಅವರು, ಏನು ವಿಷಯ ಅಂತ. ಅದೇ ಕಾರಣಕ್ಕೆ ಏನು ವಿಷಯ ಅಂತ ಕೇಳಿದಾಗ ಅದೇನಿಲ್ಲ, ನೀನು ಬದಲಾಗಿಲ್ಲ, ನಾಟಕ ಮಾಡ್ತಿದ್ಯಾ, ನಿನ್ಗೇನು ಆಗೇ ಇಲ್ಲ ಅಂತ ಎಲ್ಲ ಹೇಳಿದ್ದ, ಹಾಗಾಗಿ ಇವಾಗ ಅರ್ಥ ಆಗಿದೆ, ಬಂದು ಕ್ಷಮೆ ಕೇಳ್ತಿದ್ದಾನೆ ಅಂತ ಹೇಳ್ತಾರೆ. ದಯವಿಟ್ಟು ಕ್ಷಮಿಸ್ಬಿಡಿ, ಅದಕ್ಕೆ ನೀವು ಎಷ್ಟು ಒಳ್ಳೆಯವರು ಅಂತ ನನಗೆ ಗೊತ್ತಾಗಿದೆ, ನಾನು ತಪ್ಪು ಮಾಡಿಬಿಟ್ಟೆ ಅಂತ ಹೇಳಿ ಹೋಗ್ತಿದ್ದಾಗ ಈ ಕಡೆ ವೈಶಾಖ ಅನ್ಕೋತಾಳೆ, ಅಯ್ಯೋ ಮಹಾನುಭಾವ ದಡ್ಗಂಡ, ಆ ಪೆದ್ದು ಮುಗುರಾರಿಗೆ ಗೊತ್ತಾಗೋಯ್ತು ನಾನು ನಾಟಕ ಮಾಡ್ತಿದ್ದೀನಿ ಅಂತ, ಆದರೆ ನನ್ನ ಗಂಡಂಗೆ ಗೊತ್ತಾಗ್ತಿಲ್ವೇ ನಾನು ನಾಟಕ ಮಾಡ್ತಿದ್ದೀನಿ ಅಂತ, ನನ್ನ ಗಂಡ ಎಷ್ಟು ದಡ್ಡ ಇರಬಹುದು ಅಂತ ಅನ್ಕೋತಾರೆ. ಅತ್ತ ಕಡೆ ರಾಮಾಚಾರಿ ಗಲಿಬಿಲಿ ಸರ್ಗೆ ಒಂದಲ್ಲ ಒಂದು ಟಿಪ್ಸ್ ಕೊಡ್ತಾನೆ ಇದ್ದಾರೆ. ಅವ್ರ ಹೆಂಡತಿ ವಿಷಯವಾಗಿ ಹೋಲಿಸೋದಕ್ಕೆ ಮೊದಲನೇ ಟಿಪ್ಸ್ ಫೇಲ್ಯೂರ್ ಆಗುತ್ತೆ. ಐ ಲವ್ ಯು ಹೇಳಿದ ತಕ್ಷಣ ಅಲ್ಲಿ ಯಾರಿಗೆ ಐ ಲವ್ ಯು ಹೇಳಿದ್ದೀರಾ, ನನಗೆ ಪುಸಿ ಹೊಡಿತಿದ್ದೀರ, ಬನ್ನಿ ಮನೆ ಕಾಣಿಸ್ತೀನಿ ಅಂತಾರೆ. ಆಗ ಇಲ್ಲಿ ರಾಮಾಚಾರಿ ಇನ್ನೊಂದು ಟಿಪ್ಸ್ ಕೊಡ್ತಾನೆ, ಮಲ್ಲಿಗೆ ಹೂ ತೊಗೊಂಡೋಗಿ ಹೆಣ್ಮಕ್ಳಿಗೆ ಇಷ್ಟ ಆಗುತ್ತೆ ಆ ರೀತಿ ಹೋಲಿಸಿ ಅಂತ. ಮಲ್ಲಿಗೆ ಹೂ ತೊಗೊಂಡೋಗಿ ಕೊಟ್ಟರೆ ಅಲ್ಲೂ ಕೂಡ ಸಖತ್ತಾಗೆ ಕೆನೆಗೆ ಬಾರಿಸಿ ಮುಖ ಪಂಚರ್ ಮಾಡಿ ಕಳಿಸ್ತಾರೆ. ಏನು ಸರ್ ಆಯಿತು, ಇನ್ನೊಂದು ಟಿಪ್ಸ್ ಕೊಡ್ತೀನಿ ಅಂದಾಗ ಬೇಡಪ್ಪ ಬೇಡ, ಯಾವತ್ತೂ ನಮ್ಮ ವಿಷಯನ ನಾವೇ ಈಡೇರಿಸ್ಕೋಬೇಕು, ನೆರವೇರಿಸ್ಕೋಬೇಕು, ಅವ್ರವ್ರನ್ನ ಹ್ಯಾಂಡಲ್ ಮಾಡೋದು ಅಂತ ಹೇಗೆ ಅಂತ ಗೊತ್ತಿರುತ್ತೆ, ಇನ್ಯಾವುದೋ ಟಿಪ್ಸ್ ಕೇಳೋದಲ್ಲ, ನಮ್ದನ್ನ ನಾವೇ ಬಗೆಹರಿಸ್ಕೋಬೇಕು ಅನ್ನೋದು ಗೊತ್ತಾಗಿದೆ, ನಿನ್ನ ಟಿಪ್ಸ್ ಬೇಡಪ್ಪ ಅಂತ ಹೇಳಿ ಗಲಿಬಿಲಿ ಸರಿ ಹೇಳ್ತಾರೆ. ತದನಂತರ ಇಲ್ಲಿ ಮುರಾರಿ ಒಂದಷ್ಟು ಬೇಕಾದಷ್ಟು ದೊಣ್ಣೆಗಳನ್ನ ತೊಗೊಂಡು ಬಂದಿದ್ದಾನೆ. ಏನಿದು, ಯಾಕಿಷ್ಟು ದೊಣ್ಣೆ ಅಂತ ಕೇಳ್ತಿದ್ರೆ ಬೇಕಾಗತ್ತಲ್ವಾ, ಅದಕ್ಕೆ ಸಂಕ್ರಾಂತಿ ಹಬ್ಬದಲ್ಲಿ ಒಬ್ಬೊಬ್ರು ಕೊಡ್ಬೇಕಿದ್ರೆ ಕೋಲ್ ಮುರ್ತೋದ್ರೆ ಆಮೇಲೆ ನಿಂತೋದ್ರೆ ದಂಡ ಸೇವೆ ಅದಕ್ಕೆ ಅಂತ ಹೇಳ್ತಾರೆ. ಒಳ್ಳೆ ಕೆಲಸನೇ ಮಾಡಿದ್ಯಾ ಅಂತ ಚಾರು ಹೇಳ್ತಾರೆ. ನಂತರ ಇಲ್ಲಿ ರುಕ್ಕು ದೀಕ್ಷೆ ತಗೊಂಡಿದ್ದಾಳೆ ವೈಶಾಖಗೆ ಹೊಡೆಯೋದಕ್ಕೆ ಅಂತ, ಬಿಕಾಸ್ ವೈಶಾಖಗೆ ತುಂಬ ನೋವಾಗ್ತಿರುತ್ತೆ, ಅದರಿಂದ ಆಕೆ ತಪ್ಪಿಸ್ಕೋಬೇಕು, ಅದೇ ಕಾರಣಕ್ಕೆ ರುಕ್ಕುನ ತಗೋ ಅಂತ ಹೇಳಿದ್ಲು. ಹಾಗಾಗಿ ರುಕ್ಕು ದೀಕ್ಷೆ ತಗೊಂಡು ಒಳ್ಳೆ ಜ್ಯೂಸನ್ನು ಕೊಟ್ಟು ಕುಡಿಸಿ ನಂತರ ಸೇವೆ ಮಾಡ್ತಿದ್ದಾಳೆ. ಮೆಲ್ಲಗೆ ಹೊಡಿತಿದ್ದಾಳೆ. ಅದನ್ನು ನೋಡಿದೆ ಈ ಕಡೆ ಮುರಾರಿ ಬಂದಿದೆ, ಏನದು ಈ ರೀತಿ ಹೊಡೆದ್ರೆ ಅವ್ರು ಎದ್ದೇಳ್ತಾರೆ ಅಂತ ಅನ್ಕೊಂಡಿದ್ರೆ, ಅದಕ್ಕೆ ಏನಿದು ನನಗೆ ಕೊಡಿ ದೀಕ್ಷೆ ನಾನು ಹೊಡಿತೀನಿ ಅಂದಾಗ ಪಾಪ ರುಕ್ಕುಗೆ ಏನು ಗೊತ್ತು, ಮುರಾರಿ ನನಗೆ ಗೊತ್ತಿದೆ ಅವಳು ನಾಟಕ ಮಾಡ್ತಿದ್ದಾಳೆ ಅಂತ, ಬಟ್ ರುಕ್ಕು ಗೊತ್ತಿಲ್ವಲ್ಲ, ಹಾಗಾಗಿ ನೋವಾಗುತ್ತೆ ಅಂತ ಪಾಪ ಮೆತ್ತಗೆ ಹೊಡಿತಿದ್ದಾಳೆ ಅಷ್ಟೇ ಅಂತ ಹೇಳ್ತಾರೆ. ನನಗೂ ಕೊಡಿ ಅದಕ್ಕೆ ಅಂದಾಗ ನಿನಗೂ ಕೂಡ ಕಾಲ ಬರುತ್ತೆ ಆಗ ಹೊಡೆಯುವಂತೆ ವೆಯ್ಟ್ ಮಾಡು ಅಂತ ಹೇಳ್ತಾರೆ. ಅದೇ ಟೈಮ್ಗೆ ಕೋದಂಡವ್ರು ಬರ್ತಾರೆ. ಕೋದಂಡವರು ರುಕ್ಕು ಹೊಡಿತಿರೋದನ್ನ ನೋಡಿ, ಏನಿದು ರುಕ್ಕು ಈ ರೀತಿ ಎಲ್ಲ ಹೊಡೆದ್ರೆ ಅವಳು ಹೇಳ್ತಾಳೆ ಅಂತ ಅನ್ಕೊಂಡಿದ್ಯಾ, ಭಾರವಾಗಿ ಏಟು ಬೀಳ್ಬೇಕು, ಆಗ ಮಾತ್ರ ವೈಶಾಖ ಎದ್ದೇಳಕ್ಕೆ ಸಾಧ್ಯ, ನೀನು ಈ ರೀತಿ ಎಲ್ಲ ಹೊಡೆದ್ರೆ ಹೇಗಾಗುತ್ತೆ, ಕಟ್ಟು ರಕ್ಷೆನ ನನಗೆ ಕಟ್ಟು, ನಾನು ಹೊಡಿತೀನಿ ಅಂತ ರಕ್ಷೆ ಕಟ್ಟಿಸ್ಕೊಂಡಿದ್ದಾರೆ. ಆ ಮುಖ ಬಾರಿಸ್ತಿದ್ದಾರೆ ವೈಶಾಖಗೆ, ತಡ್ಕೊಳಕ್ಕಾಗ್ತಿಲ್ಲ, ತಡ್ಕೋಬೇಕಾಗಿದೆ, ಏನು ಮಾಡೋದು ಗೊತ್ತಾಗ್ತಿಲ್ಲ, ಈ ಕಡೆ ಸರಿಯಾಗಿ ಹೊಡೆದ್ನ ಚಾರು ಅಂದಾಗ ಹಾಂ ಪಾವ ಸೂಪರ್ ಆಗಿ ಹೊಡೆದ್ರಿ ಅಂತ ಹೇಳ್ತಾರೆ. ತದನಂತರ ಈ ಕಡೆ ಜಾನಕಿ ಅಮ್ಮ ಕಣ್ಣೀರು ಹಾಕ್ತಿದ್ದಾರೆ. ಯಾಕೆ ಅತ್ತೆ ಅಂತ ಕೇಳ್ತಿದ್ರೆ, ಪಾಪ ನನ್ನ ಸೊಸೆಗೆ ಅಷ್ಟೆಲ್ಲ ಹೊಡೆದ್ರು ಕೂಡ ಅವಳಿಗೆ ಯಾವುದೂ ನೋವಾಗ್ತಿಲ್ವಲ್ಲ, ನಿಜವಾಗ್ಲೂ ನನ್ನ ಸೊಸೆ ಕಾಲ ಆಗಿ ರೀತಿ ನೋಡಿರೋದು ಇನ್ನೂ ಕೂಡ ಸ್ವಾಧೀನ ಬರೆದಿರೋದನ್ನು ನೆನೆಸ್ಕೊಂಡ್ರೆ ತುಂಬ ನೋವಾಗ್ತದೆ ಅಂತ ಹೇಳ್ತಾರೆ. ನಂತರ ಈ ಕಡೆ ಹಬ್ಬದ ಸಂಭ್ರಮ, ಸಂಕ್ರಾಂತಿ ಹಬ್ಬ, ವೈಶಾಖ ರೆಡಿ ಆಗಿದ್ದಾರೆ. ರುಕ್ಕು ಬಂದಿದೆ, ಏನಕ್ಕ ನಿನ್ನ ಕತೆ, ಎಷ್ಟು ದಿನ ಅಂತ ಪೇನ್ ಕಿಲ್ಲರ್ ತೊಗೊಳಕ್ಕಾಗತ್ತೆ, ನೀನು ನಿಜವಾಗ್ಲೂ ನಿನ್ನ ಕಾಲು ಮುರಿದ್ಬಿಡುತ್ತೆ, ಎದ್ದೇಳ್ಬಿಡೋದಲ್ವಾ ಅಂದಾಗ ಎಲ್ಲಿ ಎದ್ದೇಳಕ್ಕಾಗುತ್ತೆ, ದಡ್ ಸ್ವಾಮೀಜಿ ಹೇಳಿಲ್ವಾ 3 ದಿನಕ್ಕೆ ಮುಂಚೆ ಇದ್ರೆ ನನಗೆ ನಾಟಕ ಮಾಡ್ತಿದ್ದೀನಿ ಅಂತ ಗೊತ್ತಾಗುತ್ತೆ ಅಂತ, ಅದಕ್ಕೆ ತಾನೇ ಕುತ್ಕೊಂಡಿರೋದು, ಎಲ್ಲನೂ ಕೂಡ ಸಹಿಸ್ಕೊಂಡು ಅಂತ
ಅಂತ ಹೇಳಿ ವೈಶಾಖ ಹೇಳ್ತಿದ್ದಾರೆ. ಆದರೂ ಕೂಡ ಅಕ್ಕ ನಿಜವಾಗ್ಲೂ ನೀನು ಏನು ಮಾಡ್ತಿದ್ಯಾ, ಎಲ್ಲ ಮಾಡ್ತೀನಿ ಅಂತೀಯ, ಏನೂ ಮಾಡ್ತಿಲ್ಲ. ಮುಡಿ ಕೊಡ್ಸೋದು, ಅಲ್ಲಿ ಒಂದಷ್ಟು ಕಾಟ ಕೊಡೋದು, ಅದನ್ನು ಬಿಟ್ಟು ಏನು ಮಾಡ್ತೆ ನೀನು ಅಂತ. ಏನು ಮಾಡ್ಕೊಳಕ್ಕಾಯ್ತು ನಿನ್ನಿಂದ? ಎಲ್ಲ ಚಾರುನೇ ಸಕ್ಸಸ್ ಆಗ್ತಿದ್ದಾಳೆ, ನೀನು ಏನೇ ಮಾಡಿದ್ರು ಅವಳಿಂದನೇ ನೀನು ಅನುಭವಿಸ್ತಾ ಇದೆಯಾ ಅಂತ ಹೇಳ್ತಿದ್ರೆ, ಇಲ್ಲ ಕಣೇರಕ್ಕೂ, ಖಂಡಿತವಾಗ್ಲೂ ಒಮ್ಮೆ ನಾನು ಎದ್ದೇಳಿ ನೋಡ್ತಾ ಇರೋ ಅವಳ ಕತೆ ಏನಾಗುತ್ತೆ ಅಂತ ಹೇಳ್ತಿದ್ರೆ, ನೀನು ಕೊಟ್ಟಿರೋದೆಲ್ಲ ಮರ್ತುಬಿಟ್ಟಿಯೇ, ಎಷ್ಟೆಲ್ಲ ಹಿಂಸೆ ಕೊಟ್ಟಿದ್ದಾಳೆ ನಿನ್ಗವಳು ಅಂತ ರುಕ್ಕು ಹೇಳ್ತಿದ್ದಾಳೆ. ನಾನು ಯಾವುದೇ ಕಾರಣಕ್ಕೂ ಇದನ್ನೆಲ್ಲ ಮರ್ತಿಲ್ಲ. ಅವಳು ಏನು ನನಗೆ ಕೊಟ್ಟಿದ್ದಾಳೋ ಇದಕ್ಕೆ 100 ಪಟ್ಟು ಅವಳಿಗೆ ವಾಪಸ್ ಕೊಡ್ತೀನಿ. ನಾನು ಎದ್ದೇಳಿ ನೋಡ್ತಾ ಇರು, ಏನು ಮಾಡ್ತೀನಿ ಅಂತ ವೈಶಾಖ ಹೇಳ್ತಿದ್ದಾರೆ. ತದನಂತರ ರಾಮಾಚಾರಿ ಮನೆಗೆ ಬರ್ತಾರೆ. ಚಾರು ರೆಡಿ ಆಗಿದ್ದಾಳೆ. ಚಾರುನ ನೋಡಿದ್ದೆ ಕಳೆದೋಗ್ತಿದ್ದಾನೆ ರಾಮಾಚಾರಿ. ಏನಪ್ಪಾ ಇದು, ನನ್ನ ಹೆಂಡತಿ ಇದೇ ಮನೇಲಿ ಇದ್ರಲ್ಲ ಅಂತ ಹೇಳ್ತಿದ್ರೆ, ನಿನ್ನ ಎದುರುಗಡೆ ಅಲ್ಲೇ ಇದ್ದಾರೆ ನಿನ್ನ ಹೆಂಡತಿ ಅಂತ ಮನಸ್ಸಲ್ಲಿ ತೋರಿಸ್ತಾರೆ ಚಾರು. ಮನದಲ್ಲಿದ್ರೆ ಓಕೆ, ಈ ರೀತಿ ಎದುರುಗಡೆ ಬಂದು ದಿನಾನೂ ಬ್ಯೂಟಿನೇ ನೋಡೋಕ್ಕಾಗಲ್ಲ, ಅಷ್ಟು ಬ್ಯೂಟಿಫುಲ್ ಆಗಿದ್ದಾರೆ ನನ್ನ ಹೆಂಡತಿ. ಈ ರೀತಿ ಹಬ್ಬದಲ್ಲಿ ರೆಡಿ ಆಗಿಬಿಟ್ರೆ ನಾವು ಕಳೆದೋಗ್ಬಿಡ್ತೀವಿ ಅಂತ ಹೇಳ್ತಿದ್ದಾರೆ ರಾಮಾಚಾರಿ. ನನ್ನ ಗಂಡಂಗೆ ವಾವ್ ಎಷ್ಟು ಚಂದ ಮಾತಾಡ್ತಿದ್ದಾರೆ, ಇದನ್ನು ಕೇಳಿದ್ರೆ ಹೇಳೋಕ್ಕಾಗುತ್ತೆ, ಒಂದು 4 ಮುತ್ತು ಕೊಡು ಅಂದರೆ ಕೊಡೋಕ್ಕಾಗಲ್ವಾ ಅಂತ ಚಾರು ಹೇಳ್ತಿದ್ರೆ, ಏನ್ರಿ ಮುತ್ತೆ ಗಮ್ಮತ್ತು, ಮುತ್ತೆ ರೊಮ್ಯಾನ್ಸ್ ಅನ್ಕೊಂಡ್ಬಿಟ್ಟಿದ್ದೀರಾ? ಅದನ್ನು ಹೊರತಾಗಿ ಸೌಂದರ್ಯ ಸವದು ಮಾತಾಡೋದು ಒಂದು ಕಲೆ ರೀ, ಅದು ಕೂಡ ರೊಮ್ಯಾನ್ಸೆ. ಯಾಕೆ ನೀವು ಅರ್ಥ ಮಾಡ್ಕೋತಿಲ್ಲ? ಅದು ಜೀವನದ ಒಂದು ಭಾಗ ಅಷ್ಟೇ, ಅದೇ ಬದುಕಲ್ಲ, ಅದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿ ರಾಮಾಚಾರಿ ಚಾರುಗೆ ಹೇಳ್ತಾರೆ. ತದನಂತರ ಹೀಗೆ ಒಂದಷ್ಟು ಮಾತುಗಳು ಇಬ್ಬರ ನಡುವೆ ನಡೆಯುತ್ತೆ. ಜೊತೆಗೆ ನಿಜ ಹೇಳಲೇನ್ರಿ, ನಿಮ್ಮಂಥ ಹೆಂಡ್ತಿನ ಪಡೆದಿರೋದು ನಾನು ನಿಜವಾಗ್ಲೂ ಪುಣ್ಯ, ಹಾಗೆ ಹೀಗೆ ಅಂತ ರಾಮಾಚಾರಿ ಮಾತಾಡ್ತಾರೆ. ನಮ್ಮಿಬ್ರಿಗೂ ಡಿವೋರ್ಸ್ ಆಗಿಬಿಟ್ರೆ, ನಾನು ಹಿಂಗೆ ಡಿವೋರ್ಸ್ ಕೊಟ್ಬಿಟ್ರೆ ಅಂತ ಹೇಳಿ ಏನು ಮಾಡ್ತೀಯ ಅಂತ ಚಾರು ಹೇಳಿದ ತಕ್ಷಣ ಚಾರಿ ಸಿಟ್ಟು ಎಲ್ಲಿರುತ್ತೋ ಚಾರಿ ರೊಚ್ಚಿಗೆ ಹೇಳ್ತಾರೆ, ಸಿಡಿದು ಹೇಳ್ತಾರೆ ಚಾರು ಮೇಲೆ. ಏನ್ರಿ ಮಾತಾಡ್ತಿದ್ರ, ಏನು ಮಾತು ಅಂತ ಆಡಿದ್ರಿ? ಡಿವೋರ್ಸ್ ಆದರೆ ನಮಗೂ ನಿಮಗೂ ಏನಾಗುತ್ತೆ ಅಂತ ಗೊತ್ತಾ? ಬಿಟ್ಟು ಬದುಕಕ್ಕಾಗತ್ತೆ? ಎಷ್ಟೆಲ್ಲ ಅನುಭವಿಸ್ಬೇಕು ನೋವನ್ನ. ಏನು ನಮ್ಮಿಬ್ಬರ ಸಂಬಂಧ ಈ ಜನ್ಮಕ್ಕೆ ಈಗಾಗಿರೋದು ಅಂತ ಅನ್ಕೊಂಡ್ಬಿಡಿದ್ರ? ಇದು 7 ಜನ್ಮದ ಅನುಬಂಧ ಕಣ್ರಿ. ಅದನ್ನು ಹೊರತಾಗಿ ಈ ರೀತಿ ಮಾತಾಡಿದ್ರಲ್ಲ ಅಂತ ತಮಾಷೆಗೆ ಹೇಳಿದೆ ರಾಮಾಚಾರಿ ಅಂತ ಚಾರು ಅರ್ಥ ಮಾಡಿಸ್ತಿದ್ರೆ, ತಮಾಷೆಗೆ ಹೇಳಿದ್ರು ಏನು ಮಾಡಿದ್ರು? ವಿಷಕಾರೋ ಹಾವು ತಮಾಷೆಗೆ ವಿಷಕಾರ್ತು ಅಂದ್ರು, ಅದು ವಿಷ ಕಾರಿದ್ದೆ ಅಲ್ವಾ? ಅದರಿಂದ ಏನು ಎಫೆಕ್ಟ್ ಆಗಬೇಕು ಅದೇ ಆಗತ್ತಲ್ವ? ತಮಾಷೆ ಕಚ್ಚಿದೆ ಅಂತ ಸುಮ್ಮನಿರೋಕ್ಕಾಗತ್ತಾ? ಯಾಕ್ರಿ ಅರ್ಥ ಮಾಡ್ಕೊಳ್ಳಲ್ಲ? ಇಂಥ ಮಾತುಗಳನ್ನ ಆಡಿದ್ರೆ ಹೆಚ್ಚು ಕಡಿಮೆ ಆಗಿ ಅಶ್ವಿನಿ ದೇವತೆಗಳು ಅಸ್ತು ಅಂದರೆ ಏನು ಮಾಡಬೇಕು? ಯಾಕೆ ನಮ್ಗೆ ಅರ್ಥ ಆಗಲ್ಲ? ದಯವಿಟ್ಟು ಈ ರೀತಿ ಎಲ್ಲ ಮಾತಾಡಬೇಡಿ ಅಂದಾಗ ಕ್ಷಮಿಸ್ಬಿಡು ರಾಮಾಚಾರಿ, ಇನ್ನೆಂದೂ ಈ ರೀತಿ ಮಾತಾಡೋದಿಲ್ಲ ಅಂತಾರೆ. ನಿಜವಾಗ್ಲೂ ರಾಮಾಚಾರಿಗೆ ಅಳು ಬಂದ್ಬಿಡುತ್ತೆ. ಜೊತೆಗೆ ಸಂಕ್ರಾಂತಿ ಹಬ್ಬ ಪೂಜೆ ಆಗಿದೆ, ಅಲ್ಲಿ ಒಂದಷ್ಟು ಶಾಸ್ತ್ರಗಳಿದೆ. ಚಾರು ಕೇಳಿದಾಗ ಅದೆಲ್ಲ ನಮ್ಮ ಪೂರ್ವಿಕರಿಂದ ಬಂದಿರೋ ಶಾಸ್ತ್ರಗಳು, ನಾವು ನೆರವೇರಿಸ್ಕೊಂಡು ಹೋಗ್ತಿದ್ದೀವಿ ಅಂತ ಹೇಳಿ ಜಾನಕಿ ಅಮ್ಮ ಹೇಳ್ತಾರೆ. ನಂತರ ಇಲ್ಲಿ ರಾಮಾಚಾರಿ ಮಕರ ಸಂಕ್ರಾಂತಿ ಯಾಕೆ ಆಚರಿಸ್ತೀವಿ ಅನ್ನೋದನ್ನ, ಸೂರ್ಯ ಮಕರ ರಾಶಿಗೆ ಪ್ರವೇಶ ಮಾಡೋ ದಿನವೇ ಮಕರ ಸಂಕ್ರಾಂತಿ ಅಂತ ಆಚರಿಸ್ತೀವಿ ಅಂತ ಹೇಳಿ ರಾಮಾಚಾರಿ ಹೇಳ್ತಾರೆ. ನಂತರ ಪೂಜೆ ಪುನಸ್ಕಾರ ಹಬ್ಬ ಎಲ್ಲ ಆಗಿದೆ. ಚೇರ್ ಮೇಲೆ ಕೂರಿಸಿ ವೈಶಾಖನ ದೀಕ್ಷೆ ತಗೊಂಡು ಒಬ್ಬೊಬ್ರು ಇಲ್ಲಿ ವೈಶಾಖಗೆ ಕಿತ್ತು ಹೋಗೋ ಹಾಗೆ ಬಾರಿಸ್ತಿದ್ದಾರೆ. ವೈಶಾಖ ಹೇಳಲೇಬೇಕಾಗಿದೆ. ಇಬ್ಬರ ನಡುವಿನ ಡಿವೋರ್ಸ್ ಮ್ಯಾಟರ್ ಖಂಡಿತ ಸೀರಿಯಸ್ ಆಗೋದ್ರಲ್ಲಿದೆ. ಖಂಡಿತ ಆ ಒಂದು ಡಿವೋರ್ಸ್ ಇಬ್ಬರ ನಡುವೆ ಬಂದೇ ಬರುತ್ತೆ. ಅದೇ ಕತೆಗೆ ಇಲ್ಲಿ ಆಲ್ರೆಡಿ ಮುನ್ನುಡಿ ತೋರಿಸ್ತಿದ್ದಾರೆ ಅಂತ ಹೇಳ್ಬಹುದು. ಆಲ್ರೆಡಿ ಲಿಂಕ್ ಕೊಡ್ತಿದ್ದಾರೆ ಅಂತ ಹೇಳ್ಬೋದು. ಹಾಗಿದ್ರೆ ಮುಂದೆ ಏನಾಗ್ಬೋದು ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ.